Hello everyone, welcome to Pioneer Hair Transplant Center. Today, we are sharing a real success story of a patient with class 6 baldness who traveled all the way from Hyderabad to our center for hair transplant treatment. Hello, my name is Chetan and I am from Hyderabad. I was suffering from class 6 baldness for many years and was very worried about my hair loss. After searching and consulting, I decided to visit Pioneer Hair Transplant Center. He had advanced hair loss class 6 baldness, where a single session transplant is usually not enough to achieve good density and coverage. After detailed consultation and scalp analysis, our medical team planned a 2-session hair transplant. The first session focused on building a strong frontal hairline and mid-scalp coverage. After complete healing and good graft growth, we proceeded with the second session, which was successfully performed to improve overall density and crown area. Today, after completing the second session surgery, the patient is comfortable, satisfied, and very happy with the treatment process. We sincerely thank our patient for trusting us and sharing his honest feedback. ಎಲ್ಲರಿಗೆ ನಮಸ್ಕಾರ. ಇದೇನಂದರೆ ಕ್ಲಾಸ್ 6 ಆರ್ ಕ್ಲಾಸ್ 7 ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಬಾಲ್ಡ್ನೆಸ್. ಆಲ್ ದಿ ವೇ ಎಲ್ಲೋ ಬೇರೆ ಕಡೆಯಿಂದ ಹೈದರಾಬಾದಿಂದ ಇವರು ಬಂದಿದ್ದಾರೆ. ಸೊ ಇಲ್ಲೇನಂದರೆ ಭಾಳ ಜನಕ್ಕೆ ಅನ್ಕೊಂತಾರೆ ಕ್ಲಾಸ್ 6 ಕ್ಲಾಸ್ 7 ಬಾಲ್ಡ್ನೆಸ್ಗೆ ಒಂದೇ ಸರಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅಂತ. ಈ ಪೇಷಂಟಿಗೆ ನಾವು ಫಸ್ಟ್ ಸೆಷನ್ ಮಾಡಿ ಲಾಸ್ಟ್ ಸೆಪ್ಟೆಂಬರ್ದಲ್ಲಿ, ಸೆಕೆಂಡ್ ಸೆಷನ್ ಮತ್ತು ನಿನ್ನೆ ಮಾಡಿದ್ದೀವಿ 2 ಸೆಷನ್ಸ್. ಅಂದರೆ ಫಸ್ಟ್ ಒಂದು ಸೆಷನ್, ಆದಮೇಲೆ ಸೆಕೆಂಡ್ ಸೆಷನಲ್ಲಿ ಸ್ಕ್ಯಾಲ್ಪ್ ಆ್ಯಂಡ್ ಬಿಯರ್ಡ್, ಟೋಟಲ್ 3 ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಥರ ಕೇಸುಗಳಿಗೆ ನಾವು ಪ್ಲ್ಯಾನ್ ಮಾಡೋ ವಿಧಾನ ಆಗಲಿ, ಗ್ರಾಫ್ಟ್ ಸೋರ್ಸ್ ಎಲ್ಲಿಂದ ಬರುತ್ತೆ, ಮುಂದೆ ನಾವು ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಪೇಷಂಟ್ ಎಲ್ಲಿ ಪ್ರಿಪೇರ್ಡ್ ಫಾರ್ 2 or 3 ಸೆಷನ್ಸ್, ಆವಾಗ ಕಂಪ್ಲೀಟ್ ಕವರೇಜ್ ಬರುತ್ತೆ. ಫಸ್ಟ್ ಸೆಷನ್ನಲ್ಲಿ ಸೂಪರ್ ಡೆನ್ಸಿಟಿ ಬಂದಿದೆ ಅವರಿಗೆ, ಅದರಿಂದ ಸೆಕೆಂಡ್ ಸೆಷನ್ನಲ್ಲಿ ಕ್ರೌನ್ ಮತ್ತು ಫ್ರಂಟ್ ಹೇರ್ ಲೈನ್ ನಾವು ಎಕ್ಸ್ಟೆಂಡ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಇವರಿಗೆ ಫ್ರಂಟ್ ಹೇರ್ ಲೈನ್ ಎಕ್ಸ್ಟೆಂಡ್ ಮಾಡಿ 1 ಸೆಂಟಿಮೀಟರ್ ನ್ಯಾಚುರಲ್ ಆಗಿ ಮತ್ತೆ ಸ್ಕ್ಯಾಲ್ಪ್ ಗ್ರಾಫ್ಟ್ ಇಂಪ್ಲಾಂಟ್ ಮಾಡಿದ್ವಿ. ಕ್ರೌನ್ನಲ್ಲಿ ಮತ್ತು ಸ್ಕ್ಯಾಲ್ಪು, ಮಿಡ್ ಸ್ಕ್ಯಾಲ್ಪ್ನಲ್ಲಿ ಮಾತ್ರ ಕಾಂಬಿನೇಷನ್ ಆಫ್ ಬಿಯರ್ಡ್ ಆ್ಯಂಡ್ ಸ್ಕ್ಯಾಲ್ಪ್ ಹಾಕಿದ್ವಿ. ಸೊ ಭಾಳ ಜನ ಡೌಟ್ ಇರುತ್ತೆ, ದೂರದಿಂದ ಬರ್ಬೋದಾ ಅಂತ. ಆರಾಮಾಗಿ ಬರ್ಬೋದು. ಮತ್ತು ಬಿಯರ್ಡ್ ಗ್ರಾಫ್ಟ್ಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ, ಅದೇನು ನೋವಿರುತ್ತೆ ಅಂತ ಹೇಳ್ತಾರೆ. 100% ಬಿಯರ್ಡ್ ಗ್ರಾಫ್ಟ್ ಮಾಡ್ಕೋಬೋದು, ಪ್ರೊವೈಡೆಡ್ ಚೆನ್ನಾಗಿ ಬಿಯರ್ಡ್ ಇದ್ದರೆ. ಮತ್ತು ಏನು ಪೇಯ್ನ್ ಆಗೋದಿಲ್ಲ ಬಿಯರ್ಡ್ ಗ್ರಾಫ್ಟ್ಸಿಂದ. ಸೊ ಸ್ಕ್ಯಾಲ್ಪು ಭಾಳ ಜನಕ್ಕೆ ಆ ಡೌಟ್ ಏನಂದರೆ ಬಿಯರ್ಡ್ ಭಾಳ ಸೆನ್ಸಿಟಿವ್ ಅಲ್ಲ, ನೋವಾಗುತ್ತೆ ಅಂತ ಡೌಟ್ ಇರುತ್ತೆ. ಆ ಥರ ಏನಿರಲ್ಲ. ನಮ್ಮ ಮುಂದ್ಗಡೆ ನಿನ್ನೆ ಮಾಡಿದ ಪೇಷಂಟ್ ಕೂತ್ಕೊಂಡಿದ್ದಾರೆ, ಅವ್ರು ಆರಾಮಾಗಿ ಈಗ ಹೈದರಾಬಾದ್ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಥರ. ಸೊ ಪ್ಲ್ಯಾನ್ ಚೆನ್ನಾಗಿ ಮಾಡಿಕೊಂಡ್ರೆ ಕ್ಲಾಸ್ 6 ಆಗಲಿ, ಕ್ಲಾಸ್ 7 ಬಾಲ್ಡ್ನೆಸ್ ಆಗಲಿ, ಮತ್ತು ಗ್ರಾಫ್ಟ್ಸ್ ವೈಸ್ ಆಗಿ ಯುಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗುತ್ತೆ. ಬಿಕಾಸ್ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಗಿರೋದ್ರಿಂದ ಸೆಕೆಂಡ್ ಸೆಷನ್ಗೆ ಅವರು ಬಂದಿದ್ದಾರೆ. ಸೊ ಈಗ ಆಫ್ಟರ್ 8 months ಐ ಆಮ್ ಎಕ್ಸ್ಪೆಕ್ಟಿಂಗ್ ಫುಲ್ ಡೆನ್ಸಿಟಿ ಫಾರ್ ನೋಡ್ಬೋದು ಅಲ್ಲಿ ಫುಲ್ ಕವರೇಜ್ ಹೆಂಗೆ ಆಗಿದೆ ಅಂತ. ಮಿಡ್ ಸ್ಕ್ಯಾಲ್ಪು, ಕ್ರೌನ್ದಲ್ಲಿ ಎಲ್ಲ ಇಂಪ್ಲಾಂಟೇಷನ್ ಆಗಿದೆ. ಸೊ ಕರ್ಲಿ ಹೇರ್ ಅವ್ರಿಗೆ ಡೌಟ್ ಇರುತ್ತೆ, ಕರ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಬರುತ್ತೆ ಅಂತ. ಏನು ಡೌಟ್ ಬೇಡಿ, ಕರ್ಲಿ ಹೇರ್ ಟ್ರಾನ್ಸ್ಪ್ಲಾಂಟು ಆರಾಮಾಗಿ ಮಾಡಿ. ಸೊ ದೂರದಿಂದ ಬರ್ಬೋದು, 2 days ಮಾಡ್ಕೊಂಡು ಬಿಯರ್ಡಿಂದ ಮಾಡ್ಕೋಬೋದು, ಕರ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೋದು. ಸೊ ನಾವೇನಾಗೋದಿಲ್ಲ, ಪ್ರೊವೈಡೆಡ್ ನಿಮಗೆ ಡೋನರ್ ಚೆನ್ನಾಗಿರಬೇಕು, ನಿಮ್ಗೆ ಒಳ್ಳೆ ಡಾಕ್ಟರ್ ಸಿಗಬೇಕು. ಸೊ ನಿಮ್ಮ ಡ್ಯೂಟಿ ಏನಂದರೆ, ಒಳ್ಳೆ ಡಾಕ್ಟರ್ ಏನು ಸಿಕ್ಕಬೇಕಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ ನಿಮ್ಮ ಕೇಸಲ್ಲಿ ಆಗೋಕ್ಕೆ ಸಾಧ್ಯ ಇದೆಯಲ್ವ ಅಂತ ನಿಮ್ಮ ಡಾಕ್ಟರ್ ನೋಡಿ ಹೇಳ್ಬೇಕು. ಇಲ್ಲಾಂದರೆ ಎಲ್ಲರೂ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದೊಂದು ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಒಳ್ಳೆ ಡಾಕ್ಟರ್ ಬೇಕು. ಸರ್ಜರಿ ಮಾಡೋಕ್ಕೋಸ್ಕರ ಒಂದೇ ಅಲ್ಲ, ನಿಮ್ಮ ಕೇಸ್ ಚೂಸ್ ಮಾಡೋ ವಿಧಾನ ಇಲ್ಲ ಪ್ಲ್ಯಾನಿಂಗ್ ಮಾಡೋ ವಿಧಾನ, ನೀವು ಒಳ್ಳೆ ಸರ್ಜನ್ ಇದ್ದರೆ ಟ್ರಾನ್ಸ್ಪ್ಲಾಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಪ್ರೊಸೀಜರ್ ಸ್ಮೂತ್ ಆಗುತ್ತೆ. ನೆಕ್ಸ್ಟು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ ತಕ್ಷಣ ಪೋಸ್ಟ್ ಆಪ್ರೇಟಿವ್ ಹೆಲ್ಪ್ ಡಾಕ್ಟರ್ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಇಲ್ವಾ, ನಿಮ್ಮ ಡಾಕ್ಟರ್ ಆಪ್ರೇಷನ್ ಮಾಡೋ ಡಾಕ್ಟರ್ ಯಾರು ಗೊತ್ತಿಲ್ಲ ಅಂದರೆ, ಸೊ ಸ್ವಲ್ಪ ಜನ ಪ್ಲೇಸ್ದಲ್ಲಿ ಡಾಕ್ಟರ್ ಹೆಸರೇ ಗೊತ್ತಿಲ್ಲ, ಆ ಥರ ಇದ್ದರೆ ನಿಮ್ಗೆ ಹೆಲ್ಪ್ ಮಾಡೋರು ಯಾರು, ಕಾಂಪ್ಲಿಕೇಶನ್ ಆಗ್ಬೋದು. ಮತ್ತು ಪೋಸ್ಟ್ ಆಪ್ರೇಟಿವ್ 6 to 8 monthsವರೆಗೂ ಹೆಲ್ಪ್ ಬೇಕಾಗ್ಬೋದು. ಅದೆಲ್ಲ ನಿಮಗೆ ಐಎರ್ ಕ್ಲಿನಿಕ್ನಲ್ಲಿ ಆರಾಮಾಗಿ ಸಿಗುತ್ತೆ. ಪೇಷಂಟ್ ಫೋನ್ ಆನ್ಸರ್ ಮಾಡಿದ್ರೆ ಸಾಕು, ನಾವೇ ಡೀಟೇಲ್ಸ್. ಸೊ ಕ್ಲಾಸ್ 7 ಬಾಲ್ಡ್ನೆಸ್ ಅವರು ಹೋಪ್, ಡು ನಾಟ್ ಲೂಸ್ ಹೋಪ್, ಟ್ರಾನ್ಸ್ಪ್ಲಾಂಟೇಷನ್ ಡೆಫಿನೆಟ್ಲಿ ಪಾಸಿಬಲ್. ಸೊ ಪೇಯ್ನು ಮ್ಯಾನೇಜಬಲ್, ಡಿಸ್ಟೆನ್ಸಿಂದ ಬರ್ಬೋದು, ಕರ್ಲಿ ಹೇರ್ ಇದ್ರೂ ಬರ್ಬೋದು. ಸೊ ನಿಮ್ಮ ಕೇಸಿಗೆ 1 ಸೆಷನ್ ಬೇಕಾ, 2 ಸೆಷನ್ ಬೇಕಂತ ಡಾಕ್ಟ್ರನ್ನ ಭೇಟಿಯಾಗಿ ಡೀಟೇಲ್ಸ್ ತಗೊಂಡು ಮತ್ತೆ ಟ್ರಾನ್ಸ್ಪ್ಲಾಂಟೇಷನ್ ಹೋಗಿ. ಇನ್ನೊಂದು ಮುಖ್ಯ ವಿಷಯ, ಟ್ರಾನ್ಸ್ಪ್ಲಾಂಟೇಷನ್ ಎಮರ್ಜೆನ್ಸಿ ಪ್ರೊಸೀಜರ್ ಅಲ್ಲ, ಎಲೆಕ್ಟಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ ನಾವು. ಅರ್ಜೆಂಟ್ ಇಲ್ಲ, ಆರಾಮಾಗಿ 4-5 ಕ್ಲಿನಿಕ್ ಅಡ್ಡಾಡಿ ಡಾಕ್ಟರ್ ಹತ್ರ ಭೇಟಿಯಾಗಿ ಪ್ಲ್ಯಾನ್ ಏನಂತ ತಿಳ್ಕೊಂಡು ಆಮೇಲೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗ್ಬೋದು. ಸೊ ಭಾಳ ಜನಕ್ಕೆ ಇದು ಗೊತ್ತಿಲ್ಲ. 100% ಫಸ್ಟ್ ಈಗ ಬೇಗ ಮಾಡಿಬಿಡಿ ಅಂತ ಬರ್ತಾರೆ. ಅಂತ ಅರ್ಜೆಂಟ್ನಲ್ಲಿ ಯಾವಾಗಲೂ ಹೋಗಬಾರ್ದು, ವಿಚ್ ಇಸ್ ನಾಟ್ ಗುಡ್. ಸೊ ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.